ಜನ ಹೆಣ್ಣು ಅಂದರೆ ಕೀಳು, ಗಂಡಂದರೆ ಶ್ರೇಷ್ಠ ಅನ್ನುವಂಥ ಭಾವ ಅದು. ಈಗ ಬಹಳಷ್ಟು ಹುಡುಗರಿಗೆ ಹೆಣ್ಣು ಸಿಗೋಲು ಕಾರಣ ಏನು ಗೊತ್ತಂದ್ರೆ ನಿಮಗೆ? ಎಷ್ಟೋ ಮಂದಿಗೆ ಈಗೇನು 30-32 ವರ್ಷದ ಹುಡುಗರು ಅದ, ಆ ಹುಡುಗರಿಗೆ ಹೆಣ್ಣು ಸಿಗೋಲು. ಹೆಣ್ಣು ಬೇಕು, ನೌಕರಿ ಬೇಕು ಅಂತ ಮೊದಲು ಅಂತಿದ್ರು. ಈಗೇನಂತಾರೆ? ಹೆಣ್ಣು ಯಾಕೆ ಸಿಗೋಲ್ವು ಅಂದ್ರೆ 25-30 ವರ್ಷಗಳಿಂದ ಈ ಟೆಕ್ನಾಲಜಿ ಒಳಗೆ ಒಂದು ಸಂಶೋಧನೆ ಆಯಿತು. ಗರ್ಭದೊಳಗಿರುವಂಥ ಶಿಶು ಗಂಡೈತೋ ಹೆಣ್ಣೈತಿ ಅನ್ನೋದನ್ನು ಗುರುತು ಹಿಡಿಯುವಂಥ ಒಂದು ಮಷಿನ್ ಬಂತು. ಈಗೂ ಅದ. ಆವಾಗ ತಿಳುವಳಿಕೆ ಇಲ್ಲದಕ್ಕೆ ಬಹಳಷ್ಟು ಜನ ಒಳಗೆ ಹೆಣ್ಣು ಶಿಶು ಇತ್ತು ಅಂದ್ರೆ ಆ ಶಿಶುವನ್ನು ತೆಗೆಸಿ ಬಿಡ್ತಿದ್ದು. ಯಾಕಂದ್ರೆ ಎಲ್ಲರ ತಲೆಯೊಳಗೊಂದು ಭ್ರಮ ಇತ್ತು, ಗಂಡಿದ್ರನೇ ಶ್ರೇಷ್ಠ, ಗಂಡಿದ್ರನೇ ಮನೆಗೆ ಬೆಳಕಾಗುವಂಥವ, ಗಂಡಿದ್ರನೇ ನಮ್ಮನ್ನು ಜೋಪಾನ ಮಾಡವ ಅಂತ ಎಲ್ಲರ ತಲೆಯೊಳಗೆ ಇದ್ದ ಕಾರಣಕ್ಕೆ ಹೆಣ್ಣು ಶಿಶುವನ್ನು ಎಲ್ಲರೂ ತೆಗೆಸಿ ಹಾಕಿದ ಕಾರಣಕ್ಕೆ ಆ ವಯಸ್ಸಿನ ಮಕ್ಕಳಿಗೆ ಇವತ್ತು ಹೆಣ್ಣು ಸಿಗಾಕತ್ತಿಲ್ಲ. ಅದು ಭಾಳ ದೊಡ್ಡ ಪಿಡುಗಾಗಿ ಪರಿಣಮಿಸ್ಯದ. ಅದಕ್ಕೆ ನಮ್ಮ ಶರೀರದೊಳಗಿರುವಂಥ ಗಂಡು ಹೆಣ್ಣು ಅನ್ನುವಂಥದ್ದನ್ನು ನಾವು ನೋಡಬಾರದು. ಒಳಗಿರುವಂಥದ್ದೇನಿದೆಯಲ್ಲ ಅದು ಪರಮಾತ್ಮ ನಮಗೆ ಅನುಗ್ರಹ ಮಾಡಿದಂಥ ದಿವ್ಯ ಚೈತನ್ಯ ಐತಿ ಅಂತ ಯಾರು ಸ್ವೀಕಾರ ಮಾಡ್ತಾರೆ ಅವರು ನಿಜವಾಗಿರುವಂಥ ಮನುಷ್ಯರು ಅನ್ನೋದನ್ನು ನಾವೆಲ್ಲ ನೆನಪು ಮಾಡ್ಕೋಬೇಕು. ದೇವರು ನಮಗೇನು ಅನುಗ್ರಹ ಮಾಡ್ತಾನಲ್ಲ ಆ ಅನುಗ್ರಹದಲ್ಲಿ ನಾವು ಭೇದವನ್ನು ಬರ್ತೈತಿ ಅಂದ್ರೆ ನಮ್ಮ ಶರೀರದೊಳಗೆ ಆಗುವಂಥ ಬದಲಾವಣೆಗಳನ್ನು ನಾವು ಗಮನಿಸುವಂತ ಇರಬೇಕು. ಮೊದಲು ತಾಯಿ ಗರ್ಭದೊಳಗೆ ಇದ್ದವ್ರು ಯಾರು? ಇಲ್ಲೇ ನಾವು ನೀವೆಲ್ಲರೂ ಕೂತ್ಕೊಂಡಿವೆಲ್ಲ. ತಾಯಿಯ ಗರ್ಭದೊಳಗೆ ಮೊದಲು ಇದ್ದವರು ನಾವೇ. ಅದಕ್ಕೆ ಅಸ್ಥಿ ಅಂತಾರೆ. ಅಸ್ಥಿ ಅಂದರೆ ಇರುತ್ತದೆ. ಅದು 3 ತಿಂಗಳಿರ್ತದೆ, 6 ತಿಂಗಳಿರ್ತದೆ, 9 ತಿಂಗಳಾಗ್ತದೆ. 9 ತಿಂಗಳು ದಾಟಿದ ಮೇಲೆ ಜಾಯತೆ. ಜಾಯತೆ ಅಂದರೆ ಹುಟ್ಟುತ್ತದೆ. ತಾಯಿಯ ಗರ್ಭದಿಂದ ನಾವೆಲ್ಲ ಏನಾದ್ವಿ? ಹುಟ್ಟಿದ್ವಿ. ಹುಟ್ಟಿದಂಥವ್ರು ಎಷ್ಟು ದಿವಸ ಹಂಗೆ ಇರ್ತೀವಿ ಹೇಳ್ರಿ? ತೊಟ್ಲಕ್ಕೆ ತೊಗೊಂಡೋಗಿ ನಮ್ಮನ್ನು ಹಾಕ್ತಾರೆ. ತೊಟ್ಲದೊಳಗೆ ಎಷ್ಟು ದಿವಸ ಇರ್ತದೆ ರೀ ಕೂಸು? ಅಲ್ಲೇ ಒಂದು 10 ವರ್ಷ ಇರ್ತದನ್ರಿ. ತೊಟ್ಲ ಎಷ್ಟು ದಿವಸ ತೂಗ್ತೀರಿ? ಈಗೆಲ್ಲ ತೊಟ್ಲನೂ ಹೋಗಿಬಿಟ್ಟವು. ತೂಗಾರು ಹೋಗ್ಯಾರ, ತೊಟ್ಲನೂ ಹೋಗ್ಯಾವ. ಮೊದಲು ಎಷ್ಟು ಚಂದ ತೂಗೋದು, ಎಷ್ಟು ಚಂದ ಜೋಗುಳು ಪದ ಹಾಡೋದು, ಎಷ್ಟು ಗುಗ್ಗಳ ಹಾಕೋದು, ಎಷ್ಟು ಮನೆಗೆ ಮಗಳು ಬಂದು ಅಲ್ಲೇ ಹಾಕಿ ಹೆರಿಗೆ ಆಯಿತು ಅಂದ್ರೆ ಎಷ್ಟು ರೀತಿ ಉಪಚಾರ ಅವೆಲ್ಲ ಒಂದೊಂದು ಮಾಯಾಗಕತ್ತಾವ. ಅಂತೂ ಮನ್ಯಾಗ ಒಂದು ಕೂಸು ಹುಟ್ಟೈತಂದಾಗ ಅದಕ್ಕೆ 2 ತಿಂಗಳ, 3 ತಿಂಗಳ, 4 ತಿಂಗಳ, 6 ತಿಂಗಳು ಬಿಟ್ಟು 8 ತಿಂಗಳದಾಯಿತು ಅಂದ್ರೆ ಅಷ್ಟೊತ್ತಿಗೆ ಬ್ಯಾಸರಾಗಕತ್ತದ. ಕೈ ತೂಗಿ ಸೋಲಾಕತ್ತವ. ಅವಾಗಂತೀರಿ ಅದನ್ನು ತಂದು ಅಂಬೆಗಾಲು ಹಚ್ಚೋದಕ್ಕೆ ಆ ಪಡಸಾಲಿ ಒಳಗೆ ಬಿಡ್ತೀರಿ. ಪಡಸಾಲಿಯಾಗ ಹುಡುಗ ಆಡಕತ್ತದ, ಅಂಬೆಗಾಲು ಹಚ್ಚಿ ಆಡಕತ್ತದ. ಅದಕ್ಕೆ ನೀವು ಭಾಳ ಸಂತೋಷ ಪಡ್ತೀರಿ. ನೀವೆಲ್ಲ ಭಾಳ ಸಂತೋಷಪಟ್ಟು ಹಂಗೆ ಆಡಿ ಬೆಳ್ಕೋತನ ಬಂದೀವಿ. ಅಂಬೆಗಾಲು ಹಚ್ಕೊಂತ ಹುಡುಗ ಅಲ್ಲೇ ಒಂದು 20 ವರ್ಷ ಅಂಬೆಗಾಲ ಮೇಲೆ ಇತ್ತಂದ್ರೆ ಎಷ್ಟು ಚಿಂತೆ ಆಕ್ಕದ ನಮಗೆ. 6 ತಿಂಗಳ ತೊಟ್ಟಲ್ದಾಗ, ವರ್ಷ 2 ವರ್ಷ ಅಂಬೆಗಾಲಿನೊಳಗೆ ಅದು ಎದ್ದು ನಿಂದಿರ್ತದೆ. ಎದ್ದು ನಿಂತ ಹುಡುಗ ಮುಂದೆ ಹಂಗೆ ಬೆಳೀತಾ 20 ವರ್ಷದ್ದಾಕ್ಕದ. 20 ವರ್ಷದ್ದಾಗಿ ಮುಂದೆ ಮದುವೆ ಆಕ್ಕದ, ಅದ ನೌಕರಿ ಮಾಡ್ತದೆ. ಅದಕ್ಕೆ ಈಗ ಏನಾಗೈತಿ? ಮುಪ್ಪು ಬಂದೈತಿ. ಯಾವುದು ಗರ್ಭದಿಂದ ಹುಟ್ಟಿ ಮಗುವಾಗಿತ್ತೋ, ಯುವಕನಾಗಿತ್ತೋ, ಯುವಕನಾದಂಥದ್ದಕ್ಕೆ ಈಗ ಮುಪ್ಪು ಬಂದದ. ಮುಪ್ಪು ಬಂದು ಕೊನೆಗೆ ಒಮ್ಮೆ ಅದು ಹೋಗುವಂಥ ಕಾಲ ಬರುತ್ತದೆ. ಆದ್ರೆ ಲಕ್ಷ್ಯ ಇರಲಿ, ಬಾಲಕನಿದ್ದಾಗ ಏನು ಒಳಗೆ ಚೈತನ್ಯ ಇತ್ತು ಈಗೂ ಅದ. ಯುವಕನಿದ್ದಾಗ ಏನು ನಮ್ಮೊಳಗೆ ಚೈತನ್ಯ ಇತ್ತು ಈಗೂ ಅದ. ಮುದುಕನಾದಾಗ ಏನು ನಮ್ಮೊಳಗೆ ಚೈತನ್ಯ ಇರಬೇಕು ಅದೇ ಚೈತನ್ಯ ಇರ್ತದೆ. ಚೈತನ್ಯ ಮುದುಕ ಆಗಂಗಿಲ್ಲ, ಚೈತನ್ಯ ಯುವಕ ಆಗಂಗಿಲ್ಲ, ಚೈತನ್ಯ ಬಾಲಕ ಆಗೋದಿಲ್ಲ. ಚೈತನ್ಯ ಮಾತ್ರ ಯಾವಾಗಲೂ ಒಂದೇ ಇರ್ತದೆ. ಅದು ಹುಟ್ಟಿದಾಗ ಹೇಗಿತ್ತೋ ಸಾಯುವವರೆಗೂ ಹಂಗೆ ಇರ್ತದೆ. ನಿಮಗೆ ಲಕ್ಷ್ಯ ಇರಬೇಕು, ಹುಟ್ಟಿದ್ದು ಶರೀರ, ಸಾಯುವಂಥದ್ದು ಶರೀರ. ನಾನು ಮಾತ್ರ ಚೈತನ್ಯ ರೂಪನಿದ್ದೇನೆ, ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ ಯಾರು ತಿಳಿತಾರೆ ಅವರು ನಿಜವಾದ ಮನುಷ್ಯರು ಅನ್ನೋದನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರ್ಬೇಕು. ಅಂದರೆ ದುಃಖ ಆಗೋದಿಲ್ಲ. ಹನುಮಂತ ಬಂದು ಹೀಗೆ ಕೈ ಮುಗಿದು ರಾಮನ ಮುಂದೆ ಕೂತ್ಕೊಂಡಿದ್ದ. ಇಲ್ಲಿ ಅದಾನ ಹನುಮಂತ. ರಾಮನ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಂಡಿದ್ದ. ಎಲ್ಲರೂ ಇದ್ದರು. ಭರತ ಇದ್ರ,
ಶತ್ರುಘ್ನ ಇದ್ದ. ಆಸ್ಥಾನದೊಳಗೆ ಎಲ್ಲರೂ ಬಂದು ಕೂತ್ಕೊಂಡಿದ್ರು. ಮುಂದೆ ಬಂದು ಕೈ ಮುಕ್ಕೊಂಡು ಕುಂತಂಥ ಹನುಮಂತನನ್ನು ರಾಮ ಏನು ಕೇಳಬೇಕು? ಯಾರು ನೀನು ಅಂದ. ಯಾರು ನೀನು ಅಂದ ತಕ್ಷಣ ನಿಮಗೆ ಗೊತ್ತಾಗಿರ್ಬೇಕು. ಬೇರೆ ಯಾರನ್ನಾರ ಯಾರು ಅಂತ ಕೇಳಿದ್ರೆ ದೊಡ್ಡ ವಿಷಯ ಹಾಕಿದ್ದಿಲ್ಲದು. ಹನುಮಂತನೇನು ಕೇಳಿದ? ಯಾರು ನೀನು? ಆವಾಗ ಹನುಮಂತ ಅಂದ, ಯಾರು ಹೆಂಡತಿಯನ್ನು ಕಳ್ಕೊಂಡು ಅರಣ್ಯದೊಳಗೆ ಕುಂತು ಅಳಾಕತ್ತಿದ್ರಲ್ಲ ಅವನ ಹೆಂಡತಿ ಹುಡುಕಿ ಕೊಟ್ಟವ ಅಂತ ಹೇಳ್ಬೇಕಾಗಿತ್ತವ. ಹೇಳಲಿಲ್ಲ. ಹಂಗೆ ಹೆಂಡತಿ ಇಲ್ಲದಕ್ಕೆ ಹತ್ಕೊಂತ ಕುಂತಿದ್ದೆಲ್ಲಪ್ಪ, ಲಂಕೆಯೊಳಗಿರುವಂಥ ಸೀತಾ ಮಾತೆಯನ್ನು ಹುಡುಕಿ ತಂದವ ನಾನು. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಆ ಕಡೆಗೆ ನೀನು ಹೋಗಿ ಮುಟ್ಟಬೇಕಾಗಿತ್ತು ಅಂದರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ರಲ್ಲ, ಆ ಸೇತುವೆಯನ್ನು ಕಟ್ಟಿದವರ ವಂಶಸ್ಥ ನಾನು. ಹೀಗೆಲ್ಲ ಹೇಳ್ಬೋದಾಗಿತ್ತು ಹನುಮಂತ. ಅವ ಅಂದ, ಶ್ರೀರಾಮ ದೇವರ ಹಿಂಗೆ ಕೇಳಾಕತ್ತಾನಂದ್ರೆ ಇದ್ರಾಗ ಏನಾರ ಇರಬೇಕು ಅಂದವ. ಯಾಕೆ? ಎಲ್ಲ ಉಪಕಾರ ಮಾಡಿದವ, ಎಲ್ಲ ಉಪಕಾರವನ್ನು ಅವನ ಕಡೆಯಿಂದ ಪಡ್ಕೊಂಡಂಥ ದೇವರನ್ನು ಮುಂದೆ ಕೊಂಡಿರಿಸಿಕೊಂಡು ಇಷ್ಟೆಲ್ಲ ಮಂದಿ ಮಧ್ಯದೊಳಗೆ ಯಾರು ನೀನು ಅಂತ ಪ್ರಶ್ನೆ ಮಾಡಾಕತ್ತಾನಂದ್ರೆ ಇದರೊಳಗೆ ಏನಾದರೂ ಗಮ್ಮತ್ತಿರಬೇಕು ಅಂತ ವಿಚಾರ ಮಾಡಿ ಹನುಮಂತ ಹೇಳಿದ, ದೇಹ ದೃಷ್ಟ್ಯಾತು ದಾಸೋಹಂ. ಶ್ರೀರಾಮ, ನೀನು ಯಾವ ದೃಷ್ಟಿಯಿಂದ ಪ್ರಶ್ನೆ ಕೇಳಿದೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ತಿಳಿದಂಗೆ ನಾನು ಹೇಳ್ತೀನಿ ಕೇಳು. ದೇಹ ದೃಷ್ಟ್ಯಾತು ದಾಸೋಹಂ. ಈ ಶರೀರವನ್ನು ನೀನು ಯಾರು ಅಂತ ಪ್ರಶ್ನೆ ಮಾಡಿದ್ದಿ ಅಂದ್ರೆ ಈ ಶರೀರದಿಂದ ನಾನು ನಿನ್ನ ದಾಸನಾಗಿದ್ದೇನೆ. ಶರೀರದ ದೃಷ್ಟಿಯಿಂದ ನಾನು ಯಾರು? ನಿನ್ನ ದಾಸ. ಪ್ರತಿಯೊಬ್ಬ ಮಗನೂ ಹೇಳಬೇಕು, ನೀನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಶರೀರದ ದೃಷ್ಟಿಯಿಂದ ಗುರುಗಳೇ ನನ್ನನ್ನು ಪ್ರಶ್ನೆ ಮಾಡ್ತಿದ್ರಿ ಅಂದ್ರೆ ನಾನು ಶರೀರದ ದೃಷ್ಟಿಯಿಂದ ನನ್ನ ತಂದೆ ತಾಯಿಗಳ ಸೇವಾ ಮಾಡುವಂಥ ದಾಸ ನಾನು. ಶರೀರದ ದೃಷ್ಟಿಯಿಂದ ಮಾತೃಭೂಮಿಯ ಸೇವೆಯನ್ನು ಮಾಡುವಂಥ ದಾಸ ನಾನು. ಶರೀರದ ದೃಷ್ಟಿಯಿಂದ ರಾಷ್ಟ್ರ ಸೇವೆಯನ್ನು ಮಾಡುವಂಥ ದಾಸ ನಾನು. ಈ ಶರೀರ ನಿಮ್ಮೆಲ್ಲರ ಸೇವೆಗಾಗಿಯೇ ಅವತಾರವನ್ನು ತಾಳಿದಂಥದ್ದು ಅನ್ನುವುದನ್ನು ಹನುಮಂತ ಶ್ರೀರಾಮಚಂದ್ರನಿಗೆ ಹೇಳಿಕೊಟ್ಟ. ಜೀವದೃಷ್ಟ್ಯಾತು ತದಂಶಕಃ. ಶರೀರದ ದೃಷ್ಟಿಯಿಂದ ಕೇಳಿಲ್ಲ, ಒಳಗಿರುವಂಥ ಜೀವನ ದೃಷ್ಟಿಯಿಂದ ನೀನು ಕೇಳಿದ್ದಿ ಅಂದರೆ ತತ್ ಅಂಶಕಃ. ನಾನೇನಿದ್ದೇನೆ? ನಿನ್ನ ಅಂಶವಾಗಿದ್ದೇನೆ. ಬಹಳ ಮಹತ್ವದ ವಿಚಾರ ಇದು. ನಿಮ್ಮೊಳಗೆ ಒಂದು ಚೈತನ್ಯ ಇದೆ ಅಂತ ಹೇಳಿದ್ನಲ್ಲ, ಆ ಚೈತನ್ಯದ ದೃಷ್ಟಿಯಿಂದ ವಿಚಾರ ಮಾಡಿದ್ರಿ ಅಂದರೆ ನಮ್ಮೊಳಗಿರುವಂಥ ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಹೆಣ್ಣು ಅಲ್ಲ, ಆ ಚೈತನ್ಯ ಗಂಡು ಅಲ್ಲ. ಶರೀರಕ್ಕೆ ಹೆಣ್ಣು ರೂಪ ಅದ, ಶರೀರಕ್ಕೆ ಗಂಡು ರೂಪ ಅದ, ಶರೀರಕ್ಕೆ ಮಗುವಿನ ರೂಪ ಅದ, ಶರೀರಕ್ಕೆ ಯುವಕನ ರೂಪ ಅದ. ಒಳಗಿರುವಂಥ ಚೈತನ್ಯ ಇದೆಯಲ್ಲ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ, ಮಗುವಲ್ಲ, ಯುವಕ ಅಲ್ಲ, ಮುದುಕ ಅಲ್ಲ. ಅದು ಏನು ತುಂಬಿಕೊಂಡಿದೆ ಚೈತನ್ಯ ಅಂದರೆ ಪರಮಾತ್ಮನ ಪ್ರತಿರೂಪವೇ ಒಳಗೆ ತುಂಬಿಕೊಂಡ ಕಾರಣದಿಂದ ಲಿಂಗದೊಳಗಿನ ಚೈತನ್ಯ, ನನ್ನೊಳಗಿರುವಂಥ ಚೈತನ್ಯ, ರಾಮದೇವರೇ ನಿನ್ನೊಳಗಿರುವಂಥ ಚೈತನ್ಯ, ನನ್ನ ಶರೀರದೊಳಗಿರುವಂಥ ಚೈತನ್ಯ, ಇವು ಎರಡೂ ಒಂದೇ ಆಗಿರುವ ಕಾರಣದಿಂದ ಒಳಗಿರುವ ಚೈತನ್ಯದ ದೃಷ್ಟಿಯಿಂದ ನೀನೇ ನಾನು, ನಾನೇ ನೀನು ಅನ್ನುವಂಥ ಉತ್ತರವನ್ನು ಶ್ರೀರಾಮಚಂದ್ರನಿಗೆ ಹನುಮಂತ ಹೇಳ್ತಾನೆ. ನೀವು ನೆನಪಿನಲ್ಲಿಟ್ಟುಕೊಂಡಿರಬೇಕು, ಮನುಷ್ಯನೊಳಗೆ ವಿಷಾನೂ ತುಂಬಿಕೊಂತು ಅಂದರೆ ವಿಷ ತುಂಬಿಕೊಂಡಂಥ ಮನುಷ್ಯ ಪಾಪಿ ಅಕ್ಕನ. ಉತ್ತಮವಾಗಿರುವಂಥ ಮಾತುಗಳನ್ನು ತುಂಬಿ ಬದುಕೊಂಡಿದ್ದ ಅಂದರೆ ಉತ್ತಮವಾದ ಸಾತ್ವಿಕವನ್ನು ಸ್ವೀಕಾರ ಮಾಡಿ ಬದುಕ್ತಿದ್ದ ಅಂದರೆ ಅವ ಪುಣ್ಯಶಾಲಿ ಆಗ್ತಾನೆ. ಪುಣ್ಯಶಾಲಿಯಾದ ಅಂದರೆ ದೇವತೆಯ ಜನ್ಮ ಬರ್ತದೆ ಅಂತಾರೆ. ಆದರೆ ದೇವತೆಗಳಿಗೂ ಒಂದು ಚಿಂತೆದಂತೆ. ಏನು? ನಾವೆಲ್ಲ ಸ್ವರ್ಗದಾಗ ಬಂದು ಕುಂತ್ಕೊಂಡಿವಿ, ಆದರೆ ಸ್ವರ್ಗ ಖಾಯಂ ಅಲ್ಲ. ಯಾಕಂದ್ರೆ ನಿಮ್ಮ ಕಡೆಗೆ 1 ಲಕ್ಷ ರೂಪಾಯಿ ಐತೆ ಅಂದರೆ 1 ಲಕ್ಷ ರೂಪಾಯಿ ತೊಗೊಂಡು ನೀವೆಲ್ಲರೂ ಟೂರಿಗೆ ಹೋಗಿರಿ ಅಂದರೆ ಎಷ್ಟು ದಿವಸ ಹೋಗ್ಬೋದು? 10 ದಿವಸ ಹೋಗ್ತೀರಿ, 15 ದಿವಸ ಹೋಗ್ತೀರಿ. ಹಂಗೆ ಕಿಸೆದಾಗಿನ ರೊಕ್ಕ ಲಕ್ಷ ಇದ್ದಿದ್ದು 5,000ಕ್ಕೆ ಬಂದು ಅಂದ್ರೆ ಅವಾಗ ಏನು ನೆನಪಾಕದ್ ನಿಮಗೆ? ಏನು ಹೋದಲ್ಲಿ ಅಲ್ಲೇ ಕಾಶ್ಯಾಗ ಕೊಂಡಿರ್ತೀರಿ ಯಾರ?
ಬೇಡ ನೀವು ಅಲ್ಲೇ ಕುಂಡಿರ್ತೀನಿ ಅಂದ್ರೆ ಯಾರು ಇಟ್ಕೊತಾರೆ ನಿಮ್ಮನ್ನಲ್ಲಿ. ನಿಮ್ಮ ಕಿಸೆದೊಳಗಿನ ರೊಕ್ಕ ಖಾಲಿ ಆದವು ಅಂದ್ರೆ ನಿಮ್ಮನ್ನು ಕಾಶಿಯೊಳಗೆ ಇಟ್ಕೊಳ್ಳಂಗಿಲ್ಲ, ಹರಿದ್ವಾರದಾಗ ಇಟ್ಕೊಳ್ಳಂಗಿಲ್ಲ. ಎಲ್ಲಿ ನೀವು ಹೋದ್ರೂ ಕಿಸೆದೊಳಗಿನ ರೊಕ್ಕ ಇರುತ್ತಾನ ನೀವು ಇರ್ಬೋದೇ ಹೊರತು ರೊಕ್ಕ ತೀರಿದ ಬಳಿಕ ಹೆಂಗೆ ನಿಮ್ಮ ಪ್ರವಾಸ ನಡೆಯಂಗಿಲ್ಲೋ ಹಂಗೆ ಸ್ವರ್ಗ ಲೋಕದಲ್ಲೂ ಸಹಿತ ನೀವು ಮಾಡಿದ ಪುಣ್ಯ ಇರುವವರೆಗೂ ಸ್ವರ್ಗದಾಗ ಇರ್ಬೋದೇ ಹೊರತು ಪುಣ್ಯ ತೀರಿದ ಬಳಿಕ ನಿಮ್ಮನ್ನು ಅಲ್ಲಿ ಇಟ್ಕೊಳ್ಳಂಗಿಲ್ಲ. ಅದಕ್ಕೆ ದೇವತೆಗಳಂತಾರ ಸ್ವರ್ಗಕ್ಕೆ ಬರೋದು, ಭೂಮಿಗೆ ಹೋಗೋದು, ಭೂಮಿಯಿಂದ ಮತ್ತೆ ಸ್ವರ್ಗಕ್ಕೆ ಬರೋದು ಇದು ಯಾಕೆ ಬೇಕಾಗಿತ್ತಪ್ಪ? ಈ ಜಂಜಾಟ ನಮಗೆ ಬೇಡ ಬೇಡ. ಪರಮಾತ್ಮ ಮನುಷ್ಯ ಜನ್ಮವನ್ನು ನಮಗೆ ಕರುಣಿಸಿ ಬಿಡು. ನಾವು ಸಿದ್ಧಾರೂಢಂತ ಸ್ವಾಮಿಗಳ ಪಾದವನ್ನು ಹಿಡಿದು ಅವರ ಸೇವೆಯನ್ನು ಮಾಡಿ ಮುಕ್ತರಾಗಿ ಜನನ ಮರಣ ಅನ್ನುವಂಥದ್ದರಿಂದ ನಾವು ದೂರವಾಗಿ ಉಳಿದ ಆನಂದದಿಂದ ಇದ್ದು ಬಿಡ್ತೀವಿ ಅಂತ ದೇವತೆಗಳು ಸಹಿತ ಮಹಾತ್ಮರ ಸೇವೆಗಾಗಿ ಮನುಷ್ಯ ಜನ್ಮವನ್ನು ತೊಟ್ಟು ಬರಬೇಕು ಅಂತಾರೆ. ನಾವು ನೀವು ಎಲ್ಲ ಅಂತ ಮನುಷ್ಯ ಜನ್ಮವನ್ನು ತೊಟ್ಟು ಇಂಥ ಹುಬ್ಬಳ್ಳಿ ಒಳಗನ ಅದೀವಿ ಅಂದ ಬಳಿಕ ನಮಗಿಂತಲೂ ಶ್ರೇಷ್ಠವಾಗಿರುವಂಥ ಜನ್ಮ ಇನ್ಯಾವುದೈತಿ ಅಂತ ಪ್ರಶ್ನೆ ಮಾಡಿದರೆ ಯಾವುದು ಇಲ್ಲ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡಿರ್ಬೇಕು. ನಮ್ಮ ಬಗ್ಗೆ ನಮಗೆ ಮೊದಲು ಗರ್ವ ಇರಬೇಕು. ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ನಮ್ಮ ಬಗ್ಗೆ ನಮಗೆ ಮೊದಲು ಅಭಿಮಾನ ಇರಬೇಕು. ನಮ್ಮ ಬಗ್ಗೆನೇ ನಮಗೆ ಅಭಿಮಾನ ಇಲ್ಲ, ನಮ್ಮ ಬಗ್ಗೆನೇ ನಮಗೆ ತಿಳುವಳಿಕೆ ಇಲ್ಲ ಅಂದ್ರೆ ಇನ್ನು ಯಾರ ಬಗ್ಗೆ ನಮಗೆ ಅಭಿಮಾನ ಬರಲಿಕ್ಕೆ ಸಾಧ್ಯ ಅದ? ತನ್ನ ಬಗ್ಗೆ ಅಭಿಮಾನ ಇತ್ತು ಅಂದರೆ ತಾನು ಹುಟ್ಟಿದಂಥ ಪುಣ್ಯ ಭೂಮಿಯ ಬಗ್ಗೆ ಅಭಿಮಾನ ಬರುತ್ತದೆ. ಪುಣ್ಯ ಭೂಮಿಯ ಬಗ್ಗೆ ಅಭಿಮಾನ ಬಂತು ಅಂದರೆ ತನ್ನ ದೇಶದ ಬಗ್ಗೆ ಅಭಿಮಾನ ಬರುತ್ತದೆ. ದೇಶಾಭಿಮಾನ, ರಾಷ್ಟ್ರಾಭಿಮಾನ, ರಾಜ್ಯಾಭಿಮಾನ, ತನ್ನ ನೆಲದ ಬಗ್ಗೆ ಅಭಿಮಾನ ಬರಬೇಕಾಗಿತ್ತು ಅಂದರೆ ಮೊದಲು ತಾನು ಯಾರು ಅನ್ನುವುದನ್ನು ತಿಳ್ಕೊಂಡಿರಬೇಕು ಮನುಷ್ಯ. ನಾವು ಯಾರು ಅಂತ ಕೇಳಿದರೆ ನಮಗೆ ಅನ್ನಿಸ್ತದೆ ನಾವು ಕಲ್ಲಪ್ಪ ಅಂತ ನಾವು ತಿಳ್ಕೊಂಡೇವಿ, ಮಲ್ಲಪ್ಪ ಅಂತ ನಾವು ತಿಳ್ಕೊಂಡೇವಿ. ಯಾರು ನೀವು ಅಂತ ಪ್ರಶ್ನೆ ಮಾಡಿದ ತಕ್ಷಣ ಭಾಳ ಜನ ನಿಮ್ಮ ಹೆಸರು ಹೇಳ್ತೀರಿ. ಯಾರು ನೀವು ಅಂತ ಪ್ರಶ್ನೆ ಮಾಡಿದರೆ ನಾವು ಬಿಡ್ನಾಳದವ್ರಿ ಅಂತ ಹೇಳ್ತೀರಿ. ಯಾವ ಊರವರು ಅಂತ ಕೇಳಿಲ್ಲ, ಯಾರು ನೀನು? ನಾನು ಮಲ್ಲಪ್ಪನ ಮಗ ರೀ. ಯಾರ ಮಗ ಅಂತ ಕೇಳಿಲ್ಲ, ನೀನು ಯಾರು? ಇಲ್ರಿ ನಾವು ಕರ್ನಾಟಕ ರಾಜ್ಯದವರು. ಯಾವ ರಾಜ್ಯದವರು ಅಂತ ಕೇಳಿಲ್ಲ, ನೀನು ಯಾರು? ನೀನು ಯಾರು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಮನುಷ್ಯ ತನ್ನ ಹೊಲ ಹೇಳ್ತಾನ, ಮನಿ ಹೇಳ್ತಾನ, ಅಪ್ಪನ ಹೆಸರು ಹೇಳ್ತಾನ, ಅವನ ಹೆಸರು ಹೇಳ್ತಾನ, ಊರ ಹೆಸರು ಹೇಳ್ತಾನ, ರಾಜ್ಯದ ಹೆಸರು ಹೇಳ್ತಾನ, ಏನೇನು ಸಂಬಂಧ ಇಲ್ಲದೆ ಇರುವಂಥ ಉತ್ತರವನ್ನು ಕೊಡ್ತಾನ. ನಾನು ಯಾರು ಅಂತ ಪ್ರಶ್ನೆ ಮಾಡಿದಾಗ ನಿಜವಾಗಿ ತಿಳುವಳಿಕೆಯುಳ್ಳಂಥ ಅಧ್ಯಾತ್ಮ ಜೀವಿ ಇದ್ದ ಅಂದರೆ ಅವ ಹೇಳ್ತಾನೆ, ನಾನು ಯಾರು ಅಂದರೆ ಪರಮಾತ್ಮನ ಪ್ರತಿ ಸ್ವರೂಪನೇ ಇದ್ದೀನಿ. ಪರಮಾತ್ಮನೊಳಗಿನ ಚೈತನ್ಯ ಅದು ನನ್ನೊಳಗೆ ಬಂದು ತುಂಬಿಕೊಂಡದೆ. ನಾನು ದೇವತಾ ಸ್ವರೂಪನಿದ್ದೀನಿ ಅಂತ ಯಾರು ಹೇಳ್ತಾರಲ್ಲ ಅವರು ನಿಜವಾದ ಮನುಷ್ಯರು ಅನ್ನೋದನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಒಂದೊಂದು ಗುಣದಿಂದ ನೀವು ಪ್ರಸಿದ್ಧಿಯನ್ನು ಪಡೆದಿದ್ದೀರಿ. ಆದರೆ ಲಕ್ಷ್ಯ ಇರಲಿ, ನಿಮಗೆಂದೂ ವಿಚಾರ ಮಾಡುವಂಥ ಶಕ್ತಿ ಇಲ್ಲ. ವಿಚಾರ ಮಾಡಲಿಕ್ಕೆ ನಿಮಗೆ ಬರುವುದಿಲ್ಲ. ನಾಯಿಗೆ ವಿಚಾರ ಶಕ್ತಿ ಇಲ್ಲ, ನರಿಗೆ ವಿಚಾರ ಶಕ್ತಿ ಇಲ್ಲ, ಆನೆಗಳಿಗೆ ವಿಚಾರ ಶಕ್ತಿ ಇಲ್ಲ. ಏನು ಪರಮಾತ್ಮ ಒಮ್ಮೆ ಹುಟ್ಟುವಾಗ ಅವುಗಳ ತಲೆಯೊಳಗೆ ಇಟ್ಟು ಕಳಿಸಿರ್ತಾನಲ್ಲ ಅಷ್ಟು ಬುದ್ಧಿಯನ್ನು ಬಿಟ್ಟರೆ ಮತ್ತೊಂದು ವಿಚಾರ ಮಾಡುವಂಥ ಶಕ್ತಿ ಜಗತ್ತಿನ ಯಾವ ಪ್ರಾಣಿಗಳಿಗೂ ಇಲ್ಲ. ಯಾವ ಪ್ರಾಣಿಗೂ ಇಲ್ಲದೇ ಇರುವಂಥ ವಿನೂತನವಾಗಿರುವಂಥ ವಿಶಿಷ್ಟವಾಗಿರುವಂಥ ವಿಚಾರ ಮಾಡುವಂಥ ಬುದ್ಧಿಶಕ್ತಿ ಇರೋದು ಅದು ಮನುಷ್ಯ ಪ್ರಾಣಿಗೆ ಮಾತ್ರವಾದ ಕಾರಣದಿಂದ ಮನುಷ್ಯನಿಗಿಂತಲೂ ದೊಡ್ಡವರು ಈ ಜಗತ್ತಿನಲ್ಲಿ ಮತ್ಯಾರೂ ಇಲ್ಲ ಅನ್ನೋದನ್ನು ನಾವು ಕಂಡುಕೊಳ್ಳಬೇಕು. ನಮಗೆ ವಿಚಾರ ಶಕ್ತಿ ಅದ. ಉಳಿದೆಲ್ಲ ಪ್ರಾಣಿಗಳಿಗಿಂತಲೂ ನಾವು ಬೇರೆ. ಯಾಕೆ ಬೇರೆ ಅಂದರೆ ವಿಚಾರ ಮಾಡೋ ಶಕ್ತಿ ಅದ. ನೀವು ಎಲ್ಲ ವಿಚಾರ ಮಾಡಕತ್ತೀರಿ. ಈಗ ಇಲ್ಲಿ ತನ ವಿಚಾರ ಮಾಡೋ ಶಕ್ತಿ ನಮ್ಮೊಳಗೆ ಐತಿ ಅಂತನ ಭಾಳ ಮಂದಿಗೆ ಇದ್ರೂ ಅದು ಗೊತ್ತಾಗಿರಂಗಿಲ್ಲ. ಮೀನು ನೀರಿನೊಳಗಿರ್ತದೆ, ಈಜುವುದನ್ನು ಬಿಟ್ಟರೆ ಬೇರೆ ವಿದ್ಯೆ ಮೀನಿಗೆ ಗೊತ್ತಿಲ್ಲ. ಹಾರುವ ವಿದ್ಯೆಯನ್ನು ಬಿಟ್ಟರೆ ಬೇರೆ ವಿದ್ಯೆ ಪಕ್ಷಿಗಳಿಗೆ 100 ವರ್ಷದಿಂದನೂ ಹಾರ್ತಿದ್ವು, ಈಗ ಹಾರೋದಷ್ಟೇ ಅದ. 100 ವರ್ಷದಿಂದ 1000 ವರ್ಷಗಳಿಂದ ಮೀನು ನೀರಿನೊಳಗಿರ್ತಿದ್ವು, ಇವತ್ತಿಗೂ ಅಲ್ಲೇ ಅದಾವ. ಕಪ್ಪಿ ಅವಾಗ ಹೆಂಗೆ ಜಿಗಿತಿದ್ವು, ಇವತ್ತು ಹಂಗೆ ಜಿಗಿತಾವ. ಕತ್ತಿ ಅವಾಗ ಹೆಂಗೆ ಭಾರ ಹೊರ್ತಿದ್ವು, ಇವತ್ತಿಗೂ ಅಷ್ಟೇ ಭಾರ ಹೊರ್ತಾವ.
ಕತ್ತಿಯಲ್ಲಿ ಬದಲಾವಣೆ ಇಲ್ಲ, ಕಪ್ಪಿಯೊಳಗೆ ಬದಲಾವಣೆ ಇಲ್ಲ, ನರಿಯೊಳಗೆ ಬದಲಾವಣೆ ಇಲ್ಲ. ಆದರೆ 1000 ವರ್ಷಗಳ ಹಿಂದೆ ಮನುಷ್ಯ ತಾನು ಮೈಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಪ್ರಾಣಿಗಳ ಚರ್ಮವನ್ನು ಸುತ್ತುಕೊಂತಿದ್ದ, ಮೈ ಮುಚ್ಚಿಕೊಳ್ಳುವುದಕ್ಕಾಗಿ ಅನೇಕ ಗಿಡದ ಎಲೆಗಳನ್ನು ಅವ ತೊಟ್ಟುಕೊಂಡು ಬರ್ತಿದ್ದ, ತಾನು ವಾಸ ಮಾಡುವುದಕ್ಕಾಗಿ ಅನೇಕ ಗುಡ್ಡಗಳ ಗುಹೆಯೊಳಗೆ ತಾನು ಇದ್ದು ವಾಸ ಮಾಡ್ತಿದ್ದ, ತನ್ನ ಬದುಕಿಗಾಗಿ ಅನೇಕ ಪ್ರಾಣಿಗಳನ್ನು ಹಿಂಸೆ ಮಾಡಿ ಬದುಕುವಂಥದ್ದನ್ನು ಕಲಿತಿದ್ದ. 1000 ವರ್ಷಗಳ ಹಿಂದೆ ಹೇಗಿದ್ದ ಮನುಷ್ಯ ಇವತ್ತು ಹಾಗೆ ಉಳಿದಿಲ್ಲ. ಅವ ಬದಲಾವಣೆಯನ್ನು ನಿರಂತರವಾಗಿ ಮಾಡ್ಕೋತ ಬಂದಿದ್ದಾನೆ. ಅದಕ್ಕೆ ಮುಖ್ಯ ಕಾರಣ ಯಾವುದು ಅಂದರೆ ಮನುಷ್ಯನೊಳಗಿರುವಂಥ ಬುದ್ಧಿಶಕ್ತಿ.